ನಂತರ ಎಲ್ಲವನ್ನ ಗೆಲುವಿನ ಕಡೆಗೆ ಕರೆದೊಯ್ಯಬೇಕು. ವಿಶೇಷವಾಗಿ ಯುವಕರ ಬಾಳು ಬೆಳಕಾಗಬೇಕು ಎನ್ನುವಂಥ ಆಶಯದಿಂದ ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾಗಿ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್. ಇವರೆಲ್ಲರ ಇರುವಿಕೆ ಕಾರ್ಯಕ್ರಮದ ಶೋಭೆಯನ್ನು ವೃದ್ಧಿಸಿದೆ. ಹಾಗೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ನಮಗೇನಾದರೂ ಇವತ್ತು ಶಕ್ತಿ ಯೋಜನೆ ಅತ್ಯಂತ ಸಮರ್ಥವಾಗಿ ಅನುಷ್ಠಾನಗೊಂಡಿದೆ ಅಂದರೆ ಅದರ ಹಿಂದಿನ ಶಕ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಹಾಗೆ ಸಾರಿಗೆ ಇಲಾಖೆಯನ್ನು ಮುನ್ನಡೆಸ್ತಾ ಇರುವಂಥ ಶ್ರೀ ರಾಮಲಿಂಗ ರೆಡ್ಡಿಯವರು. ಈ ಎಲ್ಲ ಸಾಧಕರು ಒಟ್ಟಾಗಿ ಇಲ್ಲಿ ಸೇರಿದ್ದಾರೆ. ನಿಮ್ಮೆಲ್ಲರ ಒಳಿತನ್ನು ಬಯಸುವಂಥ ನಿಜದ ಸಾಧಕರು, ಜನರ ಕ್ಷೇಮವನ್ನು ಬಯಸುವಂತಹ ಜನನಾಯಕರು ನಮ್ಮೊಟ್ಟಿಗೆ ಇದ್ದಾರೆ. ಇದು ಕಲಬುರಗಿಯ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಐತಿಹಾಸಿಕ ಕ್ಷಣ, ಸುವರ್ಣಾವಕಾಶ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಬಂಧುಗಳೇ, ಇಲ್ಲಿ ಎಲ್ಲವೂ ಸುವ್ಯವಸ್ಥಿತವಾಗಿದೆ. ಕಲಬುರಗಿಯ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗಾಗಿ ಆಯೋಜನೆ ಮಾಡಿರುವಂಥ ಉದ್ಯೋಗ ಮೇಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಹಳ್ಳಿಗಳಿಂದ ಬರುವಂಥ ಜನರಿಗೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉದ್ಯೋಗ ಮೇಳ ಇಡೀ ದಿನ ಇರುವ ಕಾರಣಕ್ಕೆ 30 ರಿಂದ 40 ಕೌಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಆವರಣದಲ್ಲಿ ಕಂಪನಿಗಳು ಸಂದರ್ಶನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡುವ ವ್ಯವಸ್ಥೆ ಅಂದರೆ 70 ಕೊಠಡಿಗಳನ್ನು ಕಂಪನಿಗಳಿಗಾಗಿ ನೀಡಲಾಗಿದೆ. ಅಭ್ಯರ್ಥಿಗಳಿಗೆ ಹಸುವಿನಿಂದ ಕಂಗಾಲಾಗುವುದು ಬೇಡ ಎನ್ನುವ ಕಾರಣಕ್ಕೆ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದು ಯುವ ಸಮೃದ್ಧಿ ಸಮ್ಮೇಳನ, ನಿಮ್ಮೆಲ್ಲರ ಬಾಳಿಗೆ ಬೆಳಕು ಚೆಲ್ಲುವಂತಹ ಸಮ್ಮೇಳನ, ಯುವಕರಿಗೆ ಉದ್ಯೋಗದ ಆಸರೆ ಒದಗಿಸುವಂತಹ ಬೃಹತ್ ಸಮ್ಮೇಳನ, ಐತಿಹಾಸಿಕ ಸಮ್ಮೇಳನ, ಯುವ ಸಮೃದ್ಧಿ ಸಮ್ಮೇಳನ. ಒಂದು ಲಕ್ಷ ಹುದ್ದೆ ಬೇಡಿಕೆಯೊಂದಿಗೆ ಕಂಪನಿಗಳು ಭಾಗಿಯಾಗಿವೆ ಯುವ ಸಮೃದ್ಧಿ ಸಮ್ಮೇಳನದಲ್ಲಿ. ಬೆಂಗಳೂರಿನ 180 ಕಂಪನಿಗಳು, ಹೈದರಾಬಾದ್, ಮುಂಬೈ ಹಾಗೂ ಸ್ಥಳೀಯ ಕಂಪನಿಗಳು ಸೇರಿ ಇದುವರೆಗೆ ಒಟ್ಟಾರೆಯಾಗಿ 30 ವಲಯದ 275 ಕಂಪನಿಗಳು 1 ಲಕ್ಷಕ್ಕೂ ಹೆಚ್ಚಿನ ಹುದ್ದೆಗಳ ಬೇಡಿಕೆಯೊಂದಿಗೆ ಈ ಯುವ ಸಮೃದ್ಧಿ ಸಮ್ಮೇಳನದಲ್ಲಿ, ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸೋದಕ್ಕೆ ನೋಂದಣಿಯನ್ನು ಮಾಡಿಕೊಂಡಿವೆ. ಸುಮಾರು 17,000ಕ್ಕೂ ಮೀರಿದ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಈಗ ನೋಡಿದರೆ ಅದು ಎಷ್ಟು ಸಾವಿರ, 25,000, 30,000 ಅಭ್ಯರ್ಥಿಗಳು ಸೇರ್ತಾ ಇರುವಂಥ ಕ್ಷಣಗಳನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ಕೂಡ